ನೋಡಿ 2 ಗಂಟೆ 45 ನಿಮಿಷಕ್ಕೆ ಈಗ ಮುಂದೂಡಿಕೆ ಆಯಿತು. ಆತನಿಗೆ ಎಷ್ಟು ಮಟ್ಟದಲ್ಲಿ ಶಿಕ್ಷೆ ಪ್ರಮಾಣ ವಿಧಿಸಲಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಎಸ್ಪಿಪಿ ಅವರು ವಾದ ಮಾಡ್ತಾ ಇದ್ರು, ಇವನು ಸಾಮಾನ್ಯದವನಲ್ಲ, ಸಂಸದನಾಗಿದ್ದ, ಇವನು ಕಾನೂನನ್ನು ರಚಿಸುವಂತ ಒಂದು ಭಾಗ ಆಗಿದ್ದ, ಇವನು ಮಾಡಿದಂಥ ಕೃತ್ಯಗಳು ಏನು, ಎಷ್ಟು ದೊಡ್ಡ ಅವಕಾಶ ಇತ್ತು ಅವನಿಗೆ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ. ಆ್ಯಂಡ್ ಯಾರು ಪ್ರಜ್ವಲ್ ಪರ ವಕೀಲರು ನಳಿನಾ ಮಾಯಗೌಡ ಅವ್ರ ವಾದ ಕೇಳ್ರಿ. ಬಹಳ ಚಿಕ್ಕ ವಯಸ್ಸು, ಒಂದು 34 ವರ್ಷ, ಇನ್ನೂ ಪಾಪ ಹಾಲು ಕುಡಿಯೋ ಮಗು, ಅವನು ಜೀವನ ಪೂರ್ತಿ ಕಂಬಿ ಹಿಂದೆ ಕಳೆದ್ಬಿಟ್ರೆ ಅವನ ಜೀವನ ಹಾಳಾಗೋಗುತ್ತೆ. ಒಳ್ಳೆ ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಏನು ಜನಪರ ಕೆಲಸ ಮಾಡಿದನ್ರಿ ಅವನು ಪ್ರಜ್ವಲ್ ರೇವಣ್ಣ? ನೋಡ್ತಾ ಇಲ್ವಾ ಯಾವ ಜನಪರ ಕೆಲಸ ಮಾಡಿದಾನೆ? ಹಾಸನದವರು ಕೇಳಿದ್ರೆ ಹೇಳ್ತಾರೆ. ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಸದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇಪಿಸ್ಟ್ ಪ್ರಜ್ವಲ್ಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ರು. ಆದರೆ 2 ಗಂಟೆ 45 ನಿಮಿಷಕ್ಕೆ ಕೋರ್ಟ್ ಅದನ್ನ ಮುಂದೂಡಿದೆ. ಸದ್ಯ ಏನೆಲ್ಲ ಆಯ್ತು, ಏನೆಲ್ಲ ಅಪ್ಡೇಟ್ಸ್ ಇದೆ ಆನಂದ್? ಸಿಂಧನ, ಪ್ರಮುಖವಾಗಿ ಎರಡೂ ಕಡೆ ವಾದ ಪ್ರತಿವಾದವನ್ನು ನ್ಯಾಯಾಧೀಶರು ಆಲಿಸಿರ್ತಕ್ಕಂಥದ್ದು. ಅಂತಿಮವಾಗಿ ಮಧ್ಯಾಹ್ನ 2:45ಕ್ಕೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸುವುದಾಗಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರು ಹೇಳಿರ್ತಕ್ಕಂಥದ್ದು. ಪ್ರಮುಖವಾಗಿ ಕೈ ಮುಗಿದು ಕಣ್ಣೀರನ್ನು ಪ್ರಜ್ವಲ್ ರೇವಣ್ಣ ಅವರು ಕೋರ್ಟ್ ಮುಂದೆ ಒಂದು ಮಾತನಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಜೊತೆಗೆ ಕಡೆಯದಾಗಿ ತಾವು ಏನಾದರೂ ಹೇಳೋದು ಇದೆಯಾ ಅಂತ ಪ್ರಜ್ವಲ್ ರೇವಣ್ಣ ಅವರಿಗೆ ಜಡ್ಜ್ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ, ನಾನು ಈ ಪ್ರಕರಣದಲ್ಲಿ ನನ್ನ ವಿರುದ್ಧ ರಾಜಕೀಯ ಒಂದು ಪಿತೂರಿ ಮಾಡಲಾಗಿದೆ, ನನ್ನ ಎಜುಕೇಷನ್ ಕೂಡ ಉತ್ತಮವಾಗಿದೆ, ಹಿಂದೆ ನಾನು ಯಾವುದೇ ಒಂದು ಪ್ರಕರಣಗಳಲ್ಲಿ ಯಾವುದೇ ಒಂದು ಕೇಸ್ಗಳಲ್ಲಿ ನನ್ನ ಹೆಸರಿಲ್ಲ, ಈ ಒಂದು ವಿಚಾರವನ್ನು ರಾಜಕೀಯ ದುರುದ್ದೇಶದಿಂದ ನನ್ನ ಮೇಲೆ ಮಾಡಿದ್ದಾರೆ, ಹಾಗಾಗಿ ಇದನ್ನ ಕನಿಷ್ಠ ಒಂದು ಶಿಕ್ಷೆಗೆ ನನಗೆ ನೀಡಬೇಕು ಅನ್ನೋ ಒಂದು ಮನವಿಯನ್ನ ಮಾಡಿಕೊಂಡ್ರು. ಈಗ ಅಂತಿಮವಾಗಿ 2:45ಕ್ಕೆ ಶಿಕ್ಷೆಯ ಪ್ರಮಾಣ ಪ್ರಕಟ ಮಾಡತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ಸರ್ಕಾರದ ಪರವಾಗಿ SPP ಜಗದೀಶ್ ಹಾಗೆ ಅಶೋಕ್ ನಾಯ್ಕ್ ಇಬ್ಬರು ಕೂಡ ಹಾಜರಾಗಿ ಯಾಕೆ ಇವ್ರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಅಂತ ಎಳೆ ಆಗಿ ಕೋರ್ಟ್ ಮುಂದೆ ಎಲ್ಲ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರು 48 ವರ್ಷದ ಮಹಿಳೆಯ ಮೇಲೆ ರೇಪ್ ಮಾಡಿರ್ತಕ್ಕಂಥದ್ದು, ಒಂದು ಬಾರಿ ಅಲ್ಲ, ಪದೇ ಪದೇ ರೇಪ್ ಮಾಡಿರ್ತಕ್ಕಂಥದ್ದು. ಅವರ ಫಾರ್ಮ್ ಹೌಸ್ಗೆ ಕರ್ಕೊಂಡೋಗಿ ನೀರು ಕೇಳೋ ನೆಪದಲ್ಲಿ ರೂಮ್ಗೆ ಕರೆಸ್ಕೊಂಡು ರೇಪ್ ಮಾಡಿದ್ದಾನೆ. ಜೊತೆಗೆ ಇಲ್ಲಿ ಬಸವನಗುಡಿಯಲ್ಲಿರ್ತಕ್ಕಂಥ HD ರೇವಣ್ಣ ಅವರ ನಿವಾಸದಲ್ಲೂ ಕೂಡ ರೇಪ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋ ಒಂದು ವಿಚಾರವನ್ನ SPP ಜಗದೀಶ್ ಅವರು ಕೋರ್ಟ್ ಮುಂದೆ ಹೇಳಿರ್ತಕ್ಕಂಥದ್ದು. ಜೊತೆಗೆ ಈತ ಪ್ರಭಾವಿನೂ ಕೂಡ ಆಗಿರ್ತಕ್ಕಂಥದ್ದು, ಸಂಸದನಾಗಿದ್ದವನು, ಕಾನೂನಿನ ಎಲ್ಲ ಅರಿವು ಕೂಡ ಈತನಿಗೆ ಇತ್ತು. ಆದ್ರೆ ಈಗ ಈತನೇ ಕಾನೂನು ಕೈಗೆತ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರಿಗೆ ಯಾವುದೇ ಕಾರಣಕ್ಕೂ ಕ್ಷಮಾಪಣೆಯನ್ನ ಕೊಡಬಾರದು ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ಈತ ಎಲ್ಲೆಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಎಲ್ಲಾ ರೀತಿಯ ಎವಿಡೆನ್ಸ್ ಅನ್ನು ಕೂಡ ಈಗಾಗಲೇ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಕೆಲವೊಂದು ಸಾಂದರ್ಭಿಕ ಸಾಕ್ಷಿಗಳಾಗಿರ್ಬೋದು ಅಥವಾ ಟೆಕ್ನಿಕಲ್ ಸಾಕ್ಷಿಗಳು, ಹಾಗೆ FSL ವರದಿ, ಈತನ ಎಲ್ಲ ಒಂದು ಟ್ರಾವೆಲ್ ಹಿಸ್ಟರಿ ಎಲ್ಲನೂ ಕೂಡ ತೆಗೆದುಕೊಂಡು ಈಗ ಎಲ್ಲ ಸಾಕ್ಷ್ಯಾಧಾರಗಳನ್ನು ಒದಗಿಸಿರ್ತಕ್ಕಂಥದ್ದು. ಹಾಗಾಗಿ ಈತ ರೇಪ್ ಇದೇ ಒಂದು ಕೇಸಲ್ಲಿ ಮಾತ್ರವಲ್ಲ, ಇನ್ನೂ 3 ಕೇಸ್ಗಳಿದೆ. ಅದರಲ್ಲೂ ಕೂಡ ಈತನು ತಪ್ಪಿತಸ್ಥ ಏನಾದರೂ ಕೋರ್ಟ್ ಏನಾದರೂ ಆದೇಶ ಕೊಟ್ಟಿದ್ದೆ ಆದರೆ ಈತನ ಇಡೀ ಜೀವನ ಜೈಲಿನಲ್ಲೇ ಕಳಿಬೇಕಾದಂಥ ಒಂದು ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗುತ್ತೆ. ಸದ್ಯ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಕೂಡ ಕೋರ್ಟ್ಗೆ ಈತನಿಗೆ ಕನಿಷ್ಠ ಶಿಕ್ಷೆಯನ್ನು ಕೊಡಬೇಕು ಅಂತ ಮನವಿಯನ್ನ ಮಾಡ್ಕೊಳ್ತಾರೆ. ಈತ ಯಾವುದೇ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿಲ್ಲ, ಈತನ ಒಂದು ಹಿನ್ನೆಲೆನೂ ಕೂಡ ಬಹಳಷ್ಟು ಚೆನ್ನಾಗಿದೆ, ಮತ್ತು ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಕೂಡ ಚೆನ್ನಾಗಿದೆ. ರಾಜಕೀಯ ದ್ವೇಷದ ಉದ್ದೇಶದಿಂದ ಈ ರೀತಿ ಒಂದು ಪಿತೂರಿ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಕನಿಷ್ಠ ಒಂದು ಶಿಕ್ಷೆಯನ್ನು ಕೊಡಬೇಕು ಅಂತ ಅವರ ಜಡ್ಜ್ ಕೂಡ ಅವರ ಒಂದು ಲಾಯರ್ ಕೂಡ ಜಡ್ಜ್ ಮುಂದೆ ಮನವಿಯನ್ನ ಮಾಡ್ಕೊಳ್ತಾರೆ. ಅಂತಿಮವಾಗಿ ಗಜಾನನ ಭಟ್ ಅವರು ಯಾವ ಒಂದು ಆದೇಶವನ್ನ, ಎಷ್ಟು ಪ್ರಮಾಣದ ಶಿಕ್ಷೆಯನ್ನ ಪ್ರಕಟಿಸ್ತಾರೆ ಅನ್ನೋದು ಕುತೂಹಲ ಸದ್ಯಕ್ಕೆ ಇರ್ತಕ್ಕಂಥದ್ದು. ಸದ್ಯ ಈಗಾಗಲೇ ಈ ಕಡೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗ್ತಕ್ಕಂಥ ಎಲ್ಲ ಒಂದು ಸಾಧ್ಯತೆ ಹಿನ್ನೆಲೆಯಲ್ಲಿ ಆ ಕಡೆ ಅವರ ಕುಟುಂಬಸ್ಥರು ಕೂಡ HD ರೇವಣ್ಣ ಮತ್ತೆ ಅವರ ಪತ್ನಿಯವರು ಕೂಡ ಈಗಾಗಲೇ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಹೈಕೋರ್ಟ್ನಲ್ಲಿ ಏನಾದರೂ ಈ ಒಂದು ಶಿಕ್ಷೆಗೆ ತಡೆ ನೀಡಿದ್ದೆ ಆದರೆ ಉಳಿದಿರ್ತಕ್ಕಂಥ ಎಲ್ಲ ಒಂದು ಕೇಸ್ಗಳಲ್ಲೂ ಇವರು ಜಾಮೀನಿಗೆ ಟ್ರೈ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇಲ್ಲವಾದರೆ ಹೈಕೋರ್ಟ್ ಏನಾದರೂ ಈಗ ಜನಪ್ರತಿನಿಧಿಗಳು ಕೋರ್ಟ್ ನೀಡಿದಂಥ ಆದೇಶವನ್ನು ಎತ್ತಿ ಹಿಡಿದ್ರೆ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗುತ್ತೆ. ಅಲ್ಲೂ ಕೂಡ ಏನಾದರೂ ಹಿನ್ನಡೆ ಆಗಿದ್ದೆ ಆದರೆ ಈತ ಜೈಲು ವಾಸ ಅನುಭವಿಸಲೇಬೇಕು. ಸದ್ಯ ಈತನ ವಿರುದ್ಧ ಆ ಸಂತ್ರಸ್ತೆ ಮಹಿಳೆ ಏನಿದ್ದಾಳೆ ಅವರು 164 ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪ್ರಕರಣ ಏನಿದೆ ಇದು ಬಹಳಷ್ಟೊಂದು ಗಂಭೀರತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಸದ್ಯ ಈತ ಸಾಕ್ಷ್ಯ ನಾಶ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ದ ಅನ್ನೋ ಒಂದು ವಿಚಾರವನ್ನ SPP ಅವರು ಜಡ್ಜ್ ಮುಂದೆ ಹೇಳ್ತಾರೆ. ಜೊತೆಗೆ ಮೊಬೈಲ್ನಲ್ಲಿ ಇರ್ತಕ್ಕಂಥ ಎಲ್ಲ ಸಾಕ್ಷ್ಯಗಳನ್ನು ಕೂಡ ನಾಶ ಮಾಡಿದ. ಇದೇ ಅಲ್ಲದೆ ತನಿಖಾ ಸಂದರ್ಭದಲ್ಲಿ ಈತ ವಿದೇಶಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡಿದ್ದ, ಬೆಂಗಳೂರಿಗೆ ಬರೋದಕ್ಕೆ ಬಹಳಷ್ಟು ಒಂದು ತಡ ಮಾಡಿದ್ದ. ಹಾಗಾಗಿ ಈತನನ್ನ ಹೊರಗಡೆ ಬಿಟ್ರೆ ಇನ್ನಷ್ಟು ಸಾಕ್ಷ್ಯಗಳನ್ನು ನಾಶ ಮಾಡ್ತಕ್ಕಂಥ
ಆಗ್ತಕ್ಕಂಥ Okay, ಎಲ್ಲ ಆನಂದ್. ಸಾಧ್ಯತೆಗಳು ಇದೆ. ಮತ್ತೆ ಕಾನೂನಿಗೂ ಕೂಡ ಗೌರವವನ್ನ ಕೊಟ್ಟಿಲ್ಲ ಅನ್ನೋ ಒಂದು ವಿಚಾರವನ್ನ ಇವತ್ತು SPP ಅವರು ಜಡ್ಜ್ ಮುಂದೆ ಹೇಳಿರ್ತಕ್ಕಂಥದ್ದು. ಅಂತಿಮವಾಗಿ ಈಗ 2:45ಕ್ಕೆ ಅಂತಿಮ ತೀರ್ಪನ್ನ ಪ್ರಕಟ ಮಾಡೋದಕ್ಕೆ ಜಡ್ಜ್ ಅವರು ತಿಳಿಸಿದ್ದಾರೆ. ಓಕೆ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.